ಪ್ರವಾದಿ ಮುಹಮ್ಮದರ ಬದುಕಿನಲ್ಲಿ ಅತಿ ಹೆಚ್ಚು ಸವಾಲಾದ ಹೋರಾಟಗಳಲ್ಲಿ ಉಹುದ್ ಎಂಬ ಹೋರಾಟವೂ ಒಂದು. ಪ್ರವಾದಿಯ ವಿರೋಧಿಗಳು ಮಕ್ಕದಿಂದ ಮದೀನದ ಮೇಲೆ ದಂಡೆತ್ತಿ ಬಂದಾಗ ಅವರನ್ನು ಎದುರಿಸುವುದಕ್ಕಾಗಿ ಪ್ರವಾದಿ ಮತ್ತು ಅವರ ಅನುಯಾಯಿಗಳು ಉಹುದ್ ಎಂಬ ಬೆಟ್ಟದ ಬಳಿ ತಂಗುತ್ತಾರೆ. ಈ ಹೋರಾಟದಲ್ಲಿ ಪ್ರವಾದಿ ಮತ್ತು ಅವರ ಅನುಯಾಯಿಗಳಿಗೆ ಸಾಕಷ್ಟು ಹೊಡೆತ ಬೀಳುತ್ತದೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeza Publicity. ಐತಿಹಾಸಿಕವಾಗಿ ಈ ಹೋರಾಟಕ್ಕೆ ವಿವಿಧ ವ್ಯಾಖ್ಯಾನಗಳನ್ನು ಕೊಡಲಾಗಿದೆ. ಈ ಹೋರಾಟದಲ್ಲಿ ಶತ್ರುಗಳು ಗೆಲುವನ್ನು ಪಡೆಯಲಿಲ್ಲವಾದರೂ ಈ ಹೋರಾಟ ಅದರ ವಿಶೇಷತೆಯಿಂದಾಗಿ ಐತಿಹಾಸಿಕ ಮಹತ್ವವನ್ನು ಪಡೆದಿದೆ. ಈ ಹೋರಾಟಕ್ಕಾಗಿ ಪ್ರವಾದಿ ಮುಹಮ್ಮದರು ಮದೀನದಿಂದ ಹೊರಟು ಒಂದು ಕಡೆ ತಂಗ್ತಾರೆ ಮತ್ತು ಪ್ರಾರ್ಥನೆ ನಡೆಸ್ತಾರೆ. ಆ ಬಳಿಕ ಅಲ್ಲಿ ಮಸೀದಿ ನಿರ್ಮಾಣವಾಗ್ತದೆ. ಆ ಮಸೀದಿಯ ಹೆಸರೇ ಮಸ್ಜಿದ್ ದಿರ್ಹ. ಮದೀನಕ್ಕೆ ಭೇಟಿ ನೀಡಿದವರೆಲ್ಲ ಈ ಮಸೀದಿಗೆ ಭೇಟಿ ನೀಡದೆ ಹಿಂತಿರುಗುವುದು ಬಹಳ ಕಡಿಮೆ. ಐತಿಹಾಸಿಕವಾಗಿ ಈ ಜಾಗಕ್ಕೆ ಅಷ್ಟೊಂದು ಮಹತ್ವ ಇದೆ. ಶತ್ರುಗಳನ್ನ ಎದುರಿಸುವುದಕ್ಕಾಗಿ ಪ್ರವಾದಿಯವರು ತನ್ನ ಕವಚ ಅಥವಾ ಅರಬ್ಬಿ ಭಾಷೆಯಲ್ಲಿ ಹೇಳುವುದಾದರೆ ದಿರ್ಹ ಅನ್ನ ಧರಿಸಿದ ಜಾಗ ಎಂಬ ನೆಲೆಯಲ್ಲಿ ಈ ಮಸೀದಿಗೆ ಮಸ್ಜಿದ್ ದಿರ್ಹ ಎಂಬ ಹೆಸರು ಬಂದಿದೆ. ಅಲ್ಲದೆ ಪ್ರವಾದಿಯವರ ಸೇನೆಯು ಠಿಕಾಣಿ ಹೂಡಿದ ಜಾಗಕ್ಕೆ ಹತ್ತಿರ ಎಂಬ ನೆಲೆಯಲ್ಲಿ ಮಸ್ಜಿದ್ ಶೈಖೈನ್ ಎಂದು ಈ ಮಸೀದಿಯನ್ನ ಕರೆಯುತ್ತಾರೆ. ಆದರೆ ಮಸ್ಜಿದ್ ದಿರ್ಹ ಎಂಬ ಹೆಸರೇ ಹೆಚ್ಚು ಜನಪ್ರಿಯವಾಗಿದೆ ಮತ್ತು ಬಳಕೆಯಲ್ಲಿದೆ. ಆದರೆ 1400 ವರ್ಷಗಳ ಹಿಂದಿನ ಕಾಲದಲ್ಲಿ ಪ್ರವಾದಿ ಕುಳಿತ ಮತ್ತು ಪ್ರಾರ್ಥನೆ ನಡೆಸಿದ ಜಾಗದಲ್ಲಿ ನಿರ್ಮಿಸಲಾದ ಈ ಮಸೀದಿ ಕಾಲಾನುಗಟ್ಟದಲ್ಲಿ ತನ್ನ ಸೌಂದರ್ಯ ಕಳ್ಕೊಳ್ಬಾರದು ಎಂದು ಆಗಾಗ ಇದರ ನವೀಕರಣ ಕಾರ್ಯ ಕೂಡ ನಡೀತಾ ಬಂದಿದೆ. ಮದೀನದಲ್ಲಿರುವ ಚಾರಿತ್ರಿಕ ಮಸೀದಿಯನ್ನು ಸಂರಕ್ಷಿಸುವ ಉದ್ದೇಶದಿಂದ ಸೌದಿ ಸರ್ಕಾರ ಯೋಜನೆಗಳನ್ನು ರೂಪಿಸಿದೆ. ಈ ಯೋಜನೆಗಳ ಭಾಗವಾಗಿ ಈ ಮಸೀದಿಯನ್ನು ಆಗಾಗ ನವೀಕರಣ ಮಾಡಲಾಗುತ್ತಿದೆ. ಪ್ರವಾದಿ ಕಾಲವಾಗಿ 1400 ವರ್ಷಗಳೇ ಕಳೆದರೂ ಅವರ ಹೆಜ್ಜೆ ಗುರುತುಗಳನ್ನ ಮತ್ತು ಬದುಕು ಭಾವಗಳನ್ನ ಮುಂದಿನ ತಲೆಮಾರಿಗೆ ನೆನಪಿಸುವ ಉದ್ದೇಶದಿಂದ ಈ ಮಸೀದಿಯನ್ನು ಉಳಿಸಿಕೊಳ್ಳಲಾಗಿದೆ. ಆ ಮೂಲಕ ಹೊಸ ತಲೆಮಾರು ಪ್ರವಾದಿ ಮೊಹಮ್ಮದ್ ಅವರನ್ನ ನೆನಪಿಸಿಕೊಳ್ಳುವುದು ಮತ್ತು ಅಂದಿನ ಬದುಕನ್ನು ಗ್ರಹಿಸಿಕೊಳ್ಳುವುದಕ್ಕೆ ಅವಕಾಶ ಒದಗಿಸಿದಂತಾಗಿದೆ. ಇಲ್ಲಿಗೆ ಭೇಟಿ ನೀಡಿದವರು ಈ ಮಸೀದಿಯಲ್ಲಿ ನಮಾಜ್ ಮಾಡುತ್ತಾರೆ, ಪವಿತ್ರ ಕುರ್ಆನ್ ಪಠಿಸುತ್ತಾರೆ. ಅಲ್ಲಿಂದ ವಿರಮಿಸುವಾಗ ಹಿಂದೆ ನಡೆದಿರುವ ಯುದ್ಧವನ್ನು ಕಲ್ಪಿಸಿಕೊಳ್ಳುತ್ತಾರೆ. ಈ ಎಲ್ಲ ಕಾರಣಕ್ಕಾಗಿಯೇ ಈ ಮಸೀದಿ ಐತಿಹಾಸಿಕವಾಗಿಯೂ ಪ್ರಸಿದ್ಧವಾಗಿದೆ ಮತ್ತು ವರ್ತಮಾನದಲ್ಲೂ ಭಾರೀ ಆಕರ್ಷಣೆಯನ್ನು ಉಳಿಸಿಕೊಂಡಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.